ಹಾಸನ ಜಿಲ್ಲೆಯ ಯುವಕ ಯುವತಿಯರು ಹೃದಯಾಘಾತದಿಂದ ಮೃತಪಡುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಇದೀಗ ಹಾಸನ ಮೂಲದ ಮೂವರು ಹೃದಯಾಘಾತದಿಂದ ಉಸಿರು ನಿಲ್ಲಿಸಿದ್ದು, ಒಟ್ಟಾರೆ ಕಳೆದ 1 ತಿಂಗಳಲ್ಲೇ ಹೃದಯಾಘಾತದಿಂದ ಹಾಸನದ 16 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಈ ಪೈಕಿ ಹೆಚ್ಚಿನವರು ಯುವಕರೇ ಆಗಿದ್ದು, ಅದರಲ್ಲೂ 6 ಮಂದಿ ಕೇವಲ 22 ವರ್ಷ ಒಳಪಟ್ಟವರು ಅನ್ನೋದೇ ಆಘಾತಕಾರಿ ವಿಷಯ. ಜೂನ್ 25ರಂದು ಹೊಳೆ ನರಸೀಪುರದ 22 ವರ್ಷದ ಸುಪ್ರಿಯಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಚನ್ನರಾಯಪಟ್ಟಣದ 32 ವರ್ಷದ ಯೋಗೇಶ್ ಅನ್ನೋರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 51 ವರ್ಷದ ಮಂಜುನಾಥ್ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಜೂನ್ 21ರಂದು 35 ವರ್ಷದ ಚೇತನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಅಲ್ಲದೆ ಅದೇ ದಿನ ಬೇಲೂರಿನ 35 ವರ್ಷದ ನಿಷಾದ್ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಇನ್ನು ಜೂನ್ 18ರಂದು ಅರಸೀಕೆರೆ ತಾಲೂಕಿನ 31 ವರ್ಷದ ನವೀನ್ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಜೂನ್ 14ರಂದು ಕಾಂತರಾಜು ಮೃತಪಟ್ಟರೆ, ಜೂನ್ 13ರಂದು ಸತೀಶ್ ಅನ್ನೋರು ಕೂಡ ಹಠಾತ್ ಸಾವನ್ನಪ್ಪಿದ್ದರು. ಅದೇ ದಿನ ದೇವರಾಜ್ ಕೂಡ ಕಾರಿನಲ್ಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದರು. ಜೂನ್ 12ರಂದು ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಸಾವನ್ನಪ್ಪಿದ್ರು. ಅದೇ ದಿನ ನೀಲಕಂಠಪ್ಪ ಅನ್ನೋರು ಕೂಡ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು. ಇನ್ನು ಜೂನ್ 11ರಂದು ಹೊಳೆ ನರಸೀಪುರದ 19 ವರ್ಷದ ನಿಶಾಂತ್ ಗೌಡ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಅದಕ್ಕೂ 3-4 ದಿನ ಮೊದಲು 21 ವರ್ಷದ ನವೀನ್ ಕುಮಾರ್ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಇನ್ನು ಮೇ 28ರಂದು 20 ವರ್ಷದ ಕವನ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಇನ್ನು ಮೇ 22ರಂದು ಅರಕಲಗೂಡು ತಾಲೂಕಿನ 19 ವರ್ಷದ ಅಭಿಷೇಕ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಅಲ್ಲದೆ ಅದೇ ದಿನ ಹೊಳೆ ನರಸೀಪುರದ 20 ವರ್ಷದ ಸಂಧ್ಯಾ ಅನ್ನೋರು ಕೂಡ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ರು. ಪರಿಣಾಮ ಕಳೆದೊಂದು ತಿಂಗಳಲ್ಲೇ ಹಾಸನ ಮೂಲದ 16 ಮಂದಿ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದು, ಈ ಪೈಕಿ ಬದುಕಿ ಬಾಳಬೇಕಾದ ಯುವಕ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ದಿನೇ ದಿನೇ ತೀವ್ರ ಆತಂಕಕ್ಕೆ ಕಾರಣವಾಗ್ತಿದೆ.